ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಿಮ್ಮೆಲ್ಲರಿಗೂ ಕೂಡ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಈ ಸ್ಕ್ವೇರ್ ರೂಟ್ ಆಫ್ ಎ ನಂಬರ್, ಯಾವ ರೀತಿ ಒಂದು ನಂಬರಿನ ಸ್ಕ್ವೇರ್ ರೂಟ್ ನ ಫೈಂಡ್ ಔಟ್ ಮಾಡಬೇಕು. ಯಾಕಂದ್ರೆ ನಿಮಗೆ ಸಿಂಪ್ಲಿಫಿಕೇಶನ್ ಗಳಲ್ಲಿ ನೋಡಿರ್ತೀರಾ, ಅಥವಾ ಈ ಬ್ಯಾಂಕ್ ಅಥವಾ ಇನ್ಶೂರೆನ್ಸ್ ಎಕ್ಸಾಮ್ ಏನ್ ಸಿಂಪ್ಲಿಫಿಕೇಶನ್ ಕ್ವಶನ್ಸ್ ಕೇಳ್ತಾನೆ ಅದರಲ್ಲಿ ನೋಡಿರ್ತೀವಿ. ಸೊ ಸ್ಕ್ವೇರ್ ರೂಟ್ ಗಳನ್ನ ಕೊಡ್ತಾನೆ. ಆ ಸ್ಕ್ವೇರ್ ರೂಟ್ ಗಳನ್ನ ಯಾವ ರೀತಿ ಈಸಿಯಾಗಿ ಐಡೆಂಟಿಫೈ ಮಾಡಬೇಕು. ಆ ಸ್ಕ್ವೇರ್ ರೂಟ್ ಅನ್ನ ನಾವು ಗೊತ್ತಿದ್ರೆ ಅಥವಾ ಸ್ಮಾಲರ್ ನಂಬರ್ ಕೊಟ್ಟಾಗ ಡೈರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ತೀವಿ. ಇನ್ ಕೇಸ್ ಲಾರ್ಜರ್ ನಂಬರ್ ಕೊಟ್ಟಾಗ ಯಾವ ರೀತಿ ಲಾಸ್ಟ್ ಡಿಜಿಟ್ ಬೇಸ್ ಮೇಲೆ ಐಡೆಂಟಿಫೈ ಮಾಡಬಹುದು ಅನ್ನತಕ್ಕಂತಹ ತುಂಬಾ ಈಸಿ ಆದ ಟ್ರಿಕ್, ಅದನ್ನ ಇವತ್ತು ನೋಡ್ತಾ ಹೋಗೋಣ. ಸೊ ಅದು ಯಾವುದೇ ಸ್ಕ್ವೇರ್ ರೂಟ್ ಆಗಿರ್ಬೋದು. ಸೊ ಫಸ್ಟ್ ನಿಮಗೆ ಯಾವ ನಂಬರಿನ ಸ್ಕ್ವೇರ್ ಮಾಡಿದ್ರೆ ಯಾವ ಡಿಜಿಟ್ ಗಳು ಬರುತ್ತೆ ಅನ್ನೋದು ಫಸ್ಟ್ ಗೊತ್ತಿರಬೇಕಾಗುತ್ತೆ. ಸೊ ಅದು ಯಾವುದೇ ಆಗಿರ್ಬೋದು, 1 ಆಗಿರ್ಬೋದು ಅಥವಾ 2 ಆಗಿರ್ಬೋದು, 3 ಆಗಿರ್ಬೋದು. ಹಾಗಾಗಿ 1 to 9 ತನಕ ಸ್ಕ್ವೇರ್ ಮಾಡಿದಾಗ ಲಾಸ್ಟ್ ಡಿಜಿಟ್ ಗಳು ಯಾವ ರೀತಿ ಬರುತ್ತೆ ಇದು ಗೊತ್ತಿರಬೇಕಾಗುತ್ತೆ. ಸೊ ನಾವು ಫಸ್ಟ್ 1 ಸ್ಕ್ವೇರ್ ಮಾಡಿದ್ರೆ ನಮಗೆ ಲಾಸ್ಟ್ ಡಿಜಿಟ್ 1 ಬರುತ್ತೆ. ಅದೇ ನಾವೇನಾದ್ರೂ 2 ಸ್ಕ್ವೇರ್ ಮಾಡಿದ್ರೆ ಲಾಸ್ಟ್ ಡಿಜಿಟ್ 4 ಬರುತ್ತೆ. 3 ಸ್ಕ್ವೇರ್ ಅಲ್ಲಿ ನಿಮಗೆ ಲಾಸ್ಟ್ ಡಿಜಿಟ್ 9 ಬರುತ್ತೆ. ಸೊ ಅದೇ ರೀತಿ 4 ಸ್ಕ್ವೇರ್ ಅಲ್ಲಿ 16 ಬಟ್ ಲಾಸ್ಟ್ ಡಿಜಿಟ್ 6 ಬರುತ್ತೆ. ಸೊ 5 ಗೊತ್ತಿದೆ ನಿಮಗೆ 25 ಲಾಸ್ಟ್ ಡಿಜಿಟ್ 5 ಬರುತ್ತೆ. ಸೊ 6 ಸ್ಕ್ವೇರ್ ಮಾಡಿದ್ರೆ 36 ಬರುತ್ತೆ, ಲಾಸ್ಟ್ ಡಿಜಿಟ್ 6 ಬರುತ್ತೆ. ನೆಕ್ಸ್ಟ್ 7 ಸ್ಕ್ವೇರ್ ಅಲ್ಲಿ 49 ಬರುತ್ತೆ. ಸೊ ಈ ರೀತಿ ಡಿಜಿಟ್ಸ್ ಗಳು ಗೊತ್ತಿರಬೇಕು. ನೆಕ್ಸ್ಟ್ ಅಗೈನ್ 8 ಸ್ಕ್ವೇರ್. ಸೊ 8 ಸ್ಕ್ವೇರ್ ಬಂದ್ರೆ ನಿಮಗೆ 64 ಬರುತ್ತೆ. 9 ಸ್ಕ್ವೇರ್ ಬಂದ್ರೆ 81 ಬರುತ್ತೆ, ಲಾಸ್ಟ್ ಡಿಜಿಟ್ 1 ಬರುತ್ತೆ. ಈಗ ಎಲ್ಲೆಲ್ಲಿ ಲಾಸ್ಟ್ ಡಿಜಿಟ್ 1 ಬರುತ್ತೆ, ಸೊ 1 ಅಲ್ಲಿ 1 ಬರುತ್ತೆ ಬಿಟ್ರೆ 9 ಅಲ್ಲಿ 1 ಬರುತ್ತೆ. ಹಾಗಾಗಿ ಲಾಸ್ಟ್ ಡಿಜಿಟ್ 1 ಕೊಟ್ಟಿದ್ರೆ ಅಥವಾ ನಿಮಗೆ ಕೊಟ್ಟಿರ್ತಕ್ಕಂತಹ ಸ್ಕ್ವೇರ್ ರೂಟ್ ಅಲ್ಲಿ ಲಾಸ್ಟ್ ಡಿಜಿಟ್ 1 ಇದ್ರೆ ಒಂದು 1 ಆಗಿರ್ಬೇಕು, ಇಲ್ಲ 9 ಆಗಿರ್ಬೇಕು ನೀವು ತಗೊಳ್ತಕ್ಕಂತಹ ಡಿಜಿಟ್ಸ್ ಗಳು. ನೆಕ್ಸ್ಟ್ 4 ಅಲ್ಲಿ ಬರುತ್ತೆ, 2 ಅಲ್ಲಿ 4 ಬರುತ್ತೆ ಬಿಟ್ರೆ 8 ಅಲ್ಲಿ 4 ಬರುತ್ತೆ. ಸೊ ಇದೆರಡು ರಿಲೇಟೆಡ್, 2 ಮತ್ತೆ 8. ಯಾಕಂದ್ರೆ 2 ಅಲ್ಲಿ ಲಾಸ್ಟ್ ಡಿಜಿಟ್ 4 ಬರುತ್ತೆ, ಅದೇ ರೀತಿ 8 ಅಲ್ಲಿ ಲಾಸ್ಟ್ ಡಿಜಿಟ್ 4 ಬರುತ್ತೆ. ನೆಕ್ಸ್ಟ್ 3 ಅಲ್ಲಿ 9 ಬರುತ್ತೆ ಬಿಟ್ರೆ 7 ಅಲ್ಲಿ 9 ಬರುತ್ತೆ. ಹಾಗಾಗಿ ಲಾಸ್ಟ್ ಡಿಜಿಟ್ 9 ಇದ್ರೆ ಐದರ್ 3 ಇಲ್ಲ 7 ತಗೊಳ್ಳೇಬೇಕು. ನೆಕ್ಸ್ಟ್ 4 ಅಲ್ಲಿ ಲಾಸ್ಟ್ ಡಿಜಿಟ್ 6 ಬರುತ್ತೆ, ಅದೇ ರೀತಿ 6 ಅಲ್ಲಿ ಲಾಸ್ಟ್ ಡಿಜಿಟ್ 6 ಬರುತ್ತೆ. 5 ಬಂದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಸೊ 5 ಅಲ್ಲಿ ಏನು ಸಮಸ್ಯೆ ಆಗಲ್ಲ. ಸೊ ಹಾಗಾಗಿ ಈ ಡಿಜಿಟ್ಸ್ ಬೇಸ್ ಮೇಲೆ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ಡಿಜಿಟ್ಸ್ ಗಳು ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಇದಕ್ಕೆ ನಾನು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಈ ಕ್ವಶನ್ಸ್ ನ ನೋಡ್ತಾ ಹೋಗೋಣ, ಯಾವ ರೀತಿ ನಾವು ಸ್ಕ್ವೇರ್ ರೂಟ್ ನ ಐಡೆಂಟಿಫೈ ಮಾಡ್ತೀವಿ. ಬಟ್ ಇದು ನಿಮಗೆ ನೆನಪಿರ್ಬೇಕು. ಯಾಕಂದ್ರೆ 1 ಎಲ್ಲಿ ಬರುತ್ತೆ, 4 ಎಲ್ಲಿ ಬರುತ್ತೆ, 9 ಎಲ್ಲಿ ಬರುತ್ತೆ, 6 ಎಲ್ಲಿ ಬರುತ್ತೆ, ಇದಿಷ್ಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಏನು ಸ್ಕ್ವೇರ್ ರೂಟ್ ನಂಬರ್ಸ್ ನ ನೋಡ್ತಾ ಹೋಗೋದ್ರೆ, ಸೊ ಸಿಂಪಲ್ ನಂಬರ್ ಇಂದ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ 961. ಸೊ ಈ ರೀತಿ ಕೊಟ್ಟಿರ್ತಾನೆ. ಸೊ ಇದು ನಿಮಗೇನೋ ಗೊತ್ತಿರುತ್ತೆ, ಡೈರೆಕ್ಟ್ ಆಗಿ ಬರ್ಕೊಡ್ತೀರಾ. ಬಟ್ ಲಾರ್ಜರ್ ನಂಬರ್ ಕೊಟ್ಟಾಗ ಯಾವ ರೀತಿ ಮಾಡಬೇಕು, ಹಾಗಾಗಿ ಸ್ಮಾಲರ್ ನಂಬರ್ ಇಂದಾನೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ 1 ಇದೆ. ಹಾಗಾದ್ರೆ 1 ಇದ್ದಾಗ ನಾನು ಯಾವ್ದಾವ್ದನ್ನು ಬರಿಬೇಕು, ಸೊ 1 ಬರಿಬೇಕು ಬಿಟ್ರೆ 9 ಬರಿಬೇಕು. ಸೊ ಹಾಗಾಗಿ ಏನ್ ಬರಿತೀನಿ, 1 ಬರ್ಕೊಳ್ತೀನಿ. ಸೊ ಅದೇ ರೀತಿ 9 ಬರ್ಕೊಳ್ತೀನಿ. ಇದು ಎರಡೇ ಡಿಜಿಟ್ಸ್ ಬರಕ್ ಸಾಧ್ಯ. ಯಾಕಂದ್ರೆ 1 ಅಲ್ಲಿ 1 ಬರುತ್ತೆ, 9 ಅಲ್ಲಿ 81, ಲಾಸ್ಟ್ ಡಿಜಿಟ್ 1 ಬರುತ್ತೆ. ನೆಕ್ಸ್ಟ್ ನಾವು ಸ್ಕ್ವೇರ್ ಮಾಡ್ತಾ ಇದೀವಿ ಅಂದಾಗ 10th ಪ್ಲೇಸ್ ತನಕ ಇರ್ತಕ್ಕಂತಹ ಡಿಜಿಟ್ಸ್ ನ ಕ್ಯಾನ್ಸಲ್ ಮಾಡ್ಬೇಕಾಗುತ್ತೆ, ಅಥವಾ ಲಾಸ್ಟ್ 2 ಡಿಜಿಟ್ ನ ಕ್ಯಾನ್ಸಲ್ ಮಾಡ್ಬೇಕಾಗುತ್ತೆ. ಎರಡು ಒಂದೇ, ಲಾಸ್ಟ್ 2 ಡಿಜಿಟ್ ಅಥವಾ ಅಪ್ ಟು 10th ಪ್ಲೇಸ್ ತನಕ ಇರ್ತಕ್ಕಂತಹ ಡಿಜಿಟ್ಸ್ ನ ಕ್ಯಾನ್ಸಲ್ ಮಾಡ್ತೀವಿ. ನೆಕ್ಸ್ಟ್ ಈ ಏನು 9 ಉಳಿದಿದೆ, 9 ಗೆ ನಿಯರೆಸ್ಟ್ ಸ್ಕ್ವೇರ್ ಡಿಜಿಟ್ ನೋಡ್ಬೇಕು. 9 ಅಥವಾ ಅದಕ್ಕಿಂತ ಕಡಿಮೆ ಆಗಿತ್ತು. ಸೊ 9 ಅಥವಾ ಕಡಿಮೆ ಅಂದ್ರೆ, ಸೊ ಇಲ್ಲಿ 3 ಇದೆ, ನಿಮಗೆ ಎಕ್ಸಾಕ್ಟ್ 9 ಇರೋದ್ರಿಂದ 3 ಇದೆ. ಸೊ ಹಾಗಾಗಿ 31, 39 ಬರ್ಕೊಳ್ಬೋದು. ಯಾಕಂದ್ರೆ ಎಕ್ಸಾಕ್ಟ್ 9 ಇರೋದ್ರಿಂದ 3 ತಗೋಬಹುದು. ಇನ್ ಕೇಸ್ ಎಕ್ಸಾಕ್ಟ್ ನಿಮಗೆ 9 ಇಲ್ಲ, ಸೊ ಅಲ್ಲಿ ಯಾವ್ದೋ ಬೇರೆ ಡಿಜಿಟ್ ಇತ್ತು, ಫಾರ್ ಎಕ್ಸಾಂಪಲ್ 8 ಇತ್ತು ಅಂದ್ರೆ ಅವಾಗ ನೀವು 9 ತಗೊಳಕ್ ಬರಲ್ಲ, 2ನೇ ತಗೋಬೇಕಾಗತ್ತೆ. ಸೊ ಯಾಕಂದ್ರೆ ನಿಮಗೆ 961 ಇದೆ ಇಲ್ಲಿ. ಸೊ ಲೆಸ್ ದನ್ 30 ಕೊಟ್ಟಾಗ, ಫಾರ್ ಎಕ್ಸಾಂಪಲ್ 27 26 ಏನೋ ಕೊಟ್ಟಾಗ ಅವಾಗ ನೀವೇನಬೇಕಾಗತ್ತೆ, 2 ತಗೊಳ್ಬೇಕಾಗತ್ತೆ. ಸೊ ಇಲ್ಲಿ 9 ಇದೆ, ಸೊ ನಾನು 3 ತಗೊಳ್ತೀನಿ. ಯಾಕಂದ್ರೆ ನಿಯರೆಸ್ಟ್ ಇರೋದ್ರಿಂದ ಇಲ್ಲೂ 3 ಬರಿಬಹುದು, ಇಲ್ಲೂ 3 ಬರಿಬಹುದು. ಈಗ ಕನ್ಫ್ಯೂಷನ್ ಏನು ಅಂದ್ರೆ, ಸೊ 961 ಅನ್ನೋದು 31ನ ಸ್ಕ್ವೇರ್ ಆಗುತ್ತೋ 39ನ ಸ್ಕ್ವೇರ್ ಆಗುತ್ತೋ, ಈ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಸೊ ಈಗ ಇದು ಎರಡರ ನಡುವೆ ಮಿಡಲ್ ನಂಬರ್ ನೋಡ್ಬೇಕು. ಸೊ ಈಗ 1 ಅಲ್ಲೂ ಲಾಸ್ಟ್ ಡಿಜಿಟ್ 1 ಬರುತ್ತೆ, 9 ಅಲ್ಲೂ ಲಾಸ್ಟ್ ಡಿಜಿಟ್ 1 ಬರುತ್ತೆ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಇದು ಎರಡರ ನಡುವೆ ಬರ್ತಕ್ಕಂತಹ ಏನ್ ಈ 35 ಅಂತಕ್ಕಂತಹ ನಂಬರ್ ಇದೆ ಅದನ್ನ ಚೆಕ್ ಮಾಡ್ತೀವಿ. ಯಾಕಂದ್ರೆ ಎಂಡಿಂಗ್ ವಿತ್ ಅಥವಾ ಎಂಡಿಂಗ್ ವಿತ್ 5 ಸ್ಕ್ವೇರ್ ಮಾಡೋದು ನಮಗೆ ಈಸಿಯಾಗಿ ಗೊತ್ತಿರುತ್ತೆ. 35 ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ
35 ಸ್ಕ್ವೇರ್ ಏನಾದ್ರೂ ನಿಮಗೆ ಇದಕ್ಕಿಂತ ಕಡಿಮೆ ಬಂದ್ರೆ, ಅಥವಾ ನೀವು 35 ಸ್ಕ್ವೇರ್ ಮಾಡ್ತೀರಾ, ಇದಕ್ಕಿಂತ ವ್ಯಾಲ್ಯೂ ಕಡಿಮೆ ಇದ್ರೆ ಅವಾಗ 31 ಆನ್ಸರ್ ಆಗುತ್ತೆ. ಈ ವ್ಯಾಲ್ಯೂ 35 ಸ್ಕ್ವೇರ್ ಗಿಂತ ಜಾಸ್ತಿ ಇದ್ರೆ ನಿಮ್ಮ ಆನ್ಸರ್ 39 ಆಗುತ್ತೆ. 35 ಸ್ಕ್ವೇರ್ ಗೊತ್ತಿದೆ ನಿಮಗೆ, 3 into 4 ಮಾಡಬೇಕು. ಯಾಕಂದ್ರೆ ಲಾಸ್ಟ್ ಡಿಜಿಟ್ 5 ಇದೆ ಅಂದ್ರೆ ಅದರ ಹಿಂದಿನ ನಂಬರಿನ ನೆಕ್ಸ್ಟ್ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿ 3 4s are 12 ಆಗುತ್ತೆ, 5 5s are 25. ಸೊ 1225 ಅನ್ನೋದು 35 ಸ್ಕ್ವೇರ್ ಆಗುತ್ತೆ. ಅಂದ್ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ಇದಕ್ಕಿಂತ ಕಡಿಮೆ ಇದೆ ಅಂದ್ರೆ, ಸೊ ಅದಕ್ಕಿಂತ ಕಡಿಮೆ ಇರೋ ನಂಬರ್ ಯಾವುದು? 31. ಸೊ ಇದು ನಿಮ್ಮ ಆನ್ಸರ್ ಆಗಿರ್ಬೇಕು. ಸೊ 39 ಆಗಲ್ಲ, 31 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಈ ರೀತಿ ಎಷ್ಟೇ ಲಾರ್ಜರ್ ನಂಬರ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಬಟ್ ಗೊತ್ತಿರಬೇಕಾಗಿದ್ದು ಲಾಸ್ಟ್ ಡಿಜಿಟ್ಸ್ ಗಳನ್ನ ನೋಡ್ತಾ ಹೋಗಿ, ಎಲ್ಲಿ ಯಾವ ಡಿಜಿಟ್ಸ್ ಬಂದ್ರೆ ಯಾವ ನಂಬರ್ಸ್ ಅನ್ನ ನಾನು ಕನ್ಸಿಡರ್ ಮಾಡಬೇಕು. ಸೊ ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಸೊ ಇದೇ ರೀತಿ ಸ್ವಲ್ಪ ಲಾರ್ಜರ್ ನಂಬರ್ ನೋಡ್ತಾ ಹೋಗೋದ್ರೆ, ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ 2704. ಯಾಕಂದ್ರೆ 1 ಅಲ್ಲಿ ಆಲ್ರೆಡಿ ಒಂದು ನಂಬರ್ಸ್ ಅನ್ನ ನೋಡಿದೀವಿ. ನೆಕ್ಸ್ಟ್ ಬೇರೆ ಬೇರೆ ಡಿಜಿಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಈಗ 4 ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಲಾಸ್ಟ್ ಡಿಜಿಟ್ಸ್ ಬೇಸ್ ಮೇಲೆ ಮಾಡ್ತೇವೆ. ಸೊ 2 ಅಲ್ಲಿ 4 ಬರುತ್ತೆ, 8 ಅಲ್ಲಿ 4 ಬರುತ್ತೆ. ಅದು ನೆನಪಿದ್ರೆ ಸಾಕು ನಿಮಗೆ. ಹಾಗಾಗಿ ಲಾಸ್ಟ್ ಡಿಜಿಟ್ 2 ಮತ್ತೆ 8 ಇದೆರಡನ್ನ ಬರ್ಕೊಳ್ತೀನಿ ನಾನು. ಸೊ ಈಗ ಗೊತ್ತಿದೆ, ಸ್ಕ್ವೇರ್ ಫೈಂಡ್ ಔಟ್ ಮಾಡೋದ್ರಿಂದ ಲಾಸ್ಟ್ 10th ಪ್ಲೇಸ್ ತನಕ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಅಥವಾ ಲಾಸ್ಟ್ 2 ಡಿಜಿಟ್ ನ ಮಾತ್ರ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅದನ್ನ ನೆನ್ಪಿಟ್ಕೊಳ್ಳಿ. 27 ಗೆ ನಿಯರೆಸ್ಟ್ ಸ್ಕ್ವೇರ್ ಅಂದ್ರೆ 27 ಗಿಂತ ಕಡಿಮೆ ಇರಬೇಕು. ಸೊ 27 ಗಿಂತ ಕಡಿಮೆ ಇರೋದು 6 ತಗೊಂಡ್ರೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ 36 ಬರುತ್ತೆ. ಸೊ 27 ಅಥವಾ ಅದಕ್ಕಿಂತ ಕಡಿಮೆ ಅಂದ್ರೆ 5 ನೇ ತಗೋಬೇಕಾಗತ್ತೆ ನೀವು. ಹಾಗಾಗಿ ಇಲ್ಲೂ 5 ತಗೊಳ್ತೀನಿ, ಇಲ್ಲೂ 5 ತಗೊಳ್ತೀನಿ. 52 ಮತ್ತೆ 58 ಬಂತು. ಈಗ ಕನ್ಫ್ಯೂಷನ್ ಏನಂದ್ರೆ 52 ಅಲ್ಲೂ ಲಾಸ್ಟ್ ಡಿಜಿಟ್ 4 ಬರುತ್ತೆ, 58 ಅಲ್ಲೂ ಲಾಸ್ಟ್ ಡಿಜಿಟ್ 4 ಬರುತ್ತೆ. ಇದನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು? ಸೊ ಹಾಗಾಗಿ ಏನ್ ಮಾಡ್ತೀವಿ, ಇದು ಎರಡರ ನಡುವೆ 55 ಅಂತಕ್ಕಂತಹ ನಂಬರ್ ಬರುತ್ತೆ. ಈ 55 ನ ಸ್ಕ್ವೇರ್ ಮಾಡಬೇಕು. 55 ನ ಸ್ಕ್ವೇರ್ ಮಾಡಿ 55 ಸ್ಕ್ವೇರ್ ಏನಾದ್ರೂ ಇಲ್ಲಿರೋ ನಂಬರ್ ಕಂಪೇರ್ ಮಾಡಬೇಕು. ಸೊ 55 ಸ್ಕ್ವೇರ್ ಗಿಂತ ಇದು ಕಡಿಮೆ ಇದ್ರೆ ಆನ್ಸರ್ 52, 55 ಸ್ಕ್ವೇರ್ ಗಿಂತ ಇದು ಜಾಸ್ತಿ ಇದ್ರೆ ಆನ್ಸರ್ 58. 55 ಸ್ಕ್ವೇರ್ ಗೊತ್ತಿದೆ ನೀವು. 5 ನ ನೆಕ್ಸ್ಟ್ ನಂಬರ್ 5 6 30, 5 5 25. 3025 ಅನ್ನೋದು 56 ಸ್ಕ್ವೇರ್ ಆಯ್ತು. ಯಾಕಂದ್ರೆ ಎಂಡಿಂಗ್ ವಿತ್ 5 ಅನ್ನೋದು ಗೊತ್ತಿರ್ತಕ್ಕಂಥ, ಎಂಡಿಂಗ್ ವಿತ್ 5 ಅಂದ್ರೆ ಅದರ ಹಿಂದಿನ ಡಿಜಿಟ್ ನ ನೆಕ್ಸ್ಟ್ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿ. ಈಗ 3025 ಇದನ್ನ ಕಂಪೇರ್ ಮಾಡಿ. 3025 ಗಿಂತ ಈ ವ್ಯಾಲ್ಯೂ ಕಡಿಮೆ ಇದೆ ಅಂದ್ಮೇಲೆ 55 ಗಿಂತ ಕಡಿಮೆ ಇರ್ತಕ್ಕಂಥ ನಂಬರ್ ಯಾವುದು? 52. ಸೊ 52 ಅನ್ನೋದೇನಾಗಿರುತ್ತೆ? ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ 52 ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಆನ್ಸರ್ 52 ಆಗಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ ಅಥವಾ ಸ್ಕ್ವೇರ್ ರೂಟ್ ಗಳನ್ನ ನೀವೇನ್ ಮಾಡ್ಬೋದು, ಸಿಂಪ್ಲಿಫಿಕೇಶನ್ ಅಲ್ಲಿ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ 9 ಬರುತ್ತೆ, 6 ಬರುತ್ತೆ. 5 ಅಲ್ಲಿ ಏನು ಸಮಸ್ಯೆ ಆಗಲ್ಲ. ಲಾಸ್ಟ್ ಡಿಜಿಟ್ 5 ಇದೆ ಅಂದ್ರೆ ಅದು ಯಾವುದೋ ಒಂದು ಎಂಡಿಂಗ್ ವಿತ್ 5 ದ ಸ್ಕ್ವೇರ್ ಆಗಿರ್ಬೇಕಾಗುತ್ತೆ. ಬಟ್ ಬೇರೆ ಬೇರೆ ಡಿಜಿಟ್ ಗಳು ಬಂದಾಗ ಲಾಸ್ಟ್ 4 ಬಂದಿದೆ, ಅಥವಾ 1 ಬಂದಿದೆ, 6 ಬಂದಿದೆ, 9 ಬಂದಿದೆ, ಈ ಡಿಜಿಟ್ಸ್ ಗಳು ಕೊಟ್ಟಾಗ ನಿಮಗೆ ಈ ತರ ಗೊತ್ತಿರಬೇಕಾಗತ್ತೆ ಎಲ್ಲಿ ಯಾವ ಸ್ಕ್ವೇರ್ ಡಿಜಿಟ್ ಬರುತ್ತೆ, ಅಥವಾ ಯಾವ ಡಿಜಿಟ್ಸ್ ಅನ್ನು ಸ್ಕ್ವೇರ್ ಮಾಡಿದಾಗ ಲಾಸ್ಟ್ ಡಿಜಿಟ್ ಏನ್ ಬರುತ್ತೆ ಅದು ಗೊತ್ತಿರಬೇಕು. ಈಗ 2 ನಂಬರ್ ನೋಡಿ, ಲಾಸ್ಟ್ ಡಿಜಿಟ್ 1 ಇದ್ದಾಗ ನೋಡಿದ್ವಿ, ಅದೇ ರೀತಿ ಲಾಸ್ಟ್ ಡಿಜಿಟ್ 4 ಇದ್ದಾಗ ನೋಡಿದ್ವಿ. ಈಗ ನೆಕ್ಸ್ಟ್ ಲಾಸ್ಟ್ ಡಿಜಿಟ್ 9 ಇದ್ದಾಗ ಚೆಕ್ ಮಾಡೋಣ. ಯಾಕಂದ್ರೆ 9 ಅಲ್ಲಿ ಯಾವ ಬರುತ್ತೆ? ಸೊ 9 ಬರೋದು ಒಂದು 3 ಅಲ್ಲಿ ಬರುತ್ತೆ, ಬಿಟ್ರೆ 7 ಅಲ್ಲಿ ಬರುತ್ತೆ. ಸೊ ಅದೆರಡರಲ್ಲಿ ಲಾಸ್ಟ್ ಡಿಜಿಟ್ 9 ಬರುತ್ತೆ. ಸೊ ಅದೆರಡನ್ನು ಚೆಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ 1369. ಸೊ ಈಗ ಲಾಸ್ಟ್ ಡಿಜಿಟ್ 9 ಬಂತು. ಹಾಗಾದ್ರೆ 9 ಯಾವ ಡಿಜಿಟ್ಸ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಬರುತ್ತೆ? 7 ಅಲ್ಲಿ ಲಾಸ್ಟ್ ಡಿಜಿಟ್ 9 ಬರುತ್ತೆ, 3 ಅಲ್ಲಿ ಲಾಸ್ಟ್ ಡಿಜಿಟ್ 9 ಬರುತ್ತೆ. ಹಾಗಾಗಿ 3 ಮತ್ತೆ 7 ಇದೆರಡನ್ನ ಫಸ್ಟ್ ಬರ್ಕೊಳ್ತೀನಿ. ಬಟ್ ಆ ಡಿಜಿಟ್ಸ್ ಅನ್ನ ಎಲ್ಲಿ ಬರ್ಕೊಳ್ಬೇಕು ಅನ್ನೋದು ಗೊತ್ತಿರಲಿ. 3 ಅಲ್ಲಿ ಲಾಸ್ಟ್ ಡಿಜಿಟ್ 9 ಬರುತ್ತೆ, 7 ಅನ್ನ ನಾನು ಸ್ಕ್ವೇರ್ ಮಾಡಿದಾಗ ಲಾಸ್ಟ್ ಡಿಜಿಟ್ 9 ಬರುತ್ತೆ. ಸೊ 9 ಬರ್ಕೊಂಡು 9 ಗೆ ಕನ್ಸಿಡರ್ ಮಾಡಿ ಬರ್ಕೊಳ್ತೀವಿ. 10th ಪ್ಲೇಸ್ ತನಕ ಕ್ಯಾನ್ಸಲ್ ಮಾಡ್ತೀನಿ. 2 ಡಿಜಿಟ್ ಗಳನ್ನ ಕ್ಯಾನ್ಸಲ್ ಮಾಡ್ತೀನಿ, ಅಥವಾ ಅಪ್ ಟು 10th ಪ್ಲೇಸ್ ತನಕ ಕ್ಯಾನ್ಸಲ್ ಮಾಡ್ತೀನಿ. 13 ಗೆ ನಿಯರೆಸ್ಟ್ ಸ್ಕ್ವೇರ್ 13 ಗಿಂತ ಕಡಿಮೆ ಇರಬೇಕು, ಜಾಸ್ತಿ ಆಗಬಾರ್ದು. ಸೊ 13 ಗಿಂತ ಕಡಿಮೆ ಅಂದ್ರೆ ನಿಮಗೆ 4 ತಗೊಂಡ್ರೆ ಜಾಸ್ತಿ ಆಗುತ್ತೆ. ಸೊ 3 ನೇ ತಗೊಳ್ಬೇಕು. ಯಾಕಂದ್ರೆ 3 ಸ್ಕ್ವೇರ್ 9, 4 ಸ್ಕ್ವೇರ್ 16. ಹಾಗಾಗಿ ಇದು ಗೊತ್ತಿರಬೇಕು. 3 ಸ್ಕ್ವೇರ್ 9, 4 ಸ್ಕ್ವೇರ್ 16. ಇದು ತಗೊಳಕ್ಕಾಗಲ್ಲ, ಜಾಸ್ತಿ ಆಗುತ್ತೆ. ಯಾಕಂದ್ರೆ 4 ಸ್ಕ್ವೇರ್ ತಗೊಂಡ್ರೆ ಇಲ್ಲಿರೋ 13 16 ಆಗುತ್ತೆ. ಹಾಗಾಗಿ 3 ನೇ ತಗೋಬೇಕು. 33 37.
ಇದು ಎರಡರಲ್ಲಿ ಯಾವ್ದಾದ್ರು ಒಂದು ನಂಬರಿನ ಸ್ಕ್ವೇರ್ 1369 ಆಗಿರುತ್ತೆ. ಈಗ ಇದೆರಡರ ನಡುವೆ ಬರ್ತಕ್ಕಂತಹ 35 ಸ್ಕ್ವೇರ್ ಏನಿದೆ ಅದನ್ನ ಚೆಕ್ ಮಾಡ್ಕೋಬೇಕು. ಈ 35 ಸ್ಕ್ವೇರ್ ಅಂದ್ರೆ ಎಂಡಿಂಗ್ ವಿತ್ 5 ಇರೋದ್ರಿಂದ ನೆಕ್ಸ್ಟ್ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 4s 12, 5 5s 25, 1225 ಆಗುತ್ತೆ. ಈಗ ಈ 1225 ಗಿಂತ ಈ ನಂಬರ್ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತೀವಿ. ಸೊ ಇಲ್ಲಿರೋದು 1369 ಈಸ್ ಗ್ರೇಟರ್ ದ್ಯಾನ್ 1225. ಹಾಗಾಗಿ ನಿಮಗೆ ಬರ್ತಕ್ಕಂಥ ಆನ್ಸರ್ 33 ಆಗಲ್ಲ, ಇಲ್ಲಿ 37 ಆಗುತ್ತೆ. ಯಾಕಂದ್ರೆ 35 ಗೆ 1225 ಬರುತ್ತೆ ಅಂದ್ರೆ 1369 ಅನ್ನೋದು ಆಫ್ಟರ್ 35 ಬರಬೇಕು. ಆಫ್ಟರ್ 35 ಯಾವುದು 37. ಹಾಗಾಗಿ 37 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ 33 ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸೊ 33 ವ್ಯಾಲ್ಯೂ 1225 ಗಿಂತ ಕಡಿಮೆ ಬರುತ್ತೆ. ಹಾಗಾಗಿ 1225 ಗಿಂತ ಜಾಸ್ತಿ ವ್ಯಾಲ್ಯೂ ನಿಮಗೆ ಸ್ಕ್ವೇರ್ ರೂಟ್ ಅಲ್ಲಿ ಕೊಟ್ಟಿದ್ದಾನೆ ಅಂದ್ಮೇಲೆ 37 ನಿಮ್ಮ ಆನ್ಸರ್ ಆಗಿರಬೇಕು. ಸೊ ಈ ರೀತಿ ಯಾವುದೇ ಸ್ಕ್ವೇರ್ ರೂಟ್ ಕೊಟ್ಟರು ಕೂಡ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಗೊತ್ತಿರಬೇಕಾಗಿದ್ದು ಸೊ ಒಂದು ಲಾಸ್ಟ್ ಡಿಜಿಟ್ ಯಾವ ನಂಬರಿನ ಸ್ಕ್ವೇರ್ ಮಾಡಿದ್ರೆ ಬರುತ್ತೆ, ಇನ್ನೊಂದು ಅಪ್ ಟು 10th ಪ್ಲೇಸ್ ತನಕ 2 ಡಿಜಿಟ್ ನ ಕ್ಯಾನ್ಸಲ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ನಿಯರೆಸ್ಟ್ ಸ್ಕ್ವೇರ್ ಗೆ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಕೊಟ್ಟಿರ್ತಕ್ಕಂತಹ ನಂಬರ್ ಅನ್ನ. ಈಗ ಲಾಸ್ಟ್ ಡಿಜಿಟ್ 1 ಅಲ್ಲಿ ನೋಡಿದ್ವಿ, ಲಾಸ್ಟ್ ಡಿಜಿಟ್ 4 ಅಲ್ಲಿ ನೋಡಿದ್ವಿ, ಲಾಸ್ಟ್ ಡಿಜಿಟ್ 9 ಅಲ್ಲಿ ನೋಡಿದ್ವಿ. ಈಗ ಲಾಸ್ಟ್ ಡಿಜಿಟ್ 6 on ಬ್ಯಾಲೆನ್ಸ್ ಇದೆ. ಸೊ 6 ಅಲ್ಲಿ ನೋಡ ಯಾವ ಅಥವಾ ಲಾಸ್ಟ್ ಡಿಜಿಟ್ 6 ಇದ್ರೆ ಯಾವ ರೀತಿ ಮಾಡಬೇಕು. ಸೊ ಯಾವ ನಂಬರ್ಸ್ ಬೇಕಾದ್ರೂ ತಗೋಬಹುದು. 1936. ಸೊ 1936 ಲಾಸ್ಟ್ ಡಿಜಿಟ್ 6 ಇದೆ. ಈಗ ಹಾಗಾದ್ರೆ 6 ಇದ್ದಾಗ ನಾನು ಯಾವ್ದು ಬರೀಬೇಕು, ಒಂದು 4 ಬರಿತೀನಿ, ಇಲ್ಲ ಅಂದ್ರೆ 6 ಬರಿತೀನಿ. ಅದು ಎರಡರಲ್ಲಿ ಮಾತ್ರ ಲಾಸ್ಟ್ ಡಿಜಿಟ್ 6 ಬರುತ್ತೆ. ಸೊ 9 ಬಂದಾಗ ಇದೆರಡು ನೆನ್ಪಿಟ್ಕೊಳ್ಳಿ, 4 ಬಂದಾಗ ಇದೆರಡು ನೆನ್ಪಿಟ್ಕೊಳ್ಳಿ. ಸೊ 1 ಬಂದಾಗ 1 ಮತ್ತೆ 9 ನೆನ್ಪು. 6 ಇದೆ. ಹಾಗಾದ್ರೆ 6 ಪ್ಲೇಸಿಗೆ ನಾನು ಯಾವ್ದು ಬರೀಬೇಕು, ಅಥವಾ ಲಾಸ್ಟ್ ಡಿಜಿಟ್ 6 ಇದ್ದಾಗ 4 ಮತ್ತೆ 6 ಎರಡೇ ಬರೀಬೇಕು. 4 6 ಇದು ಎರಡರಲ್ಲಿ ಎರಡೇ ಡಿಜಿಟ್ ಬರೀಬೇಕು, ಬೇರೆ ಯಾವುದೇ ಡಿಜಿಟ್ ಬರೀಲಿಕ್ಕೆ ಆಪ್ಷನ್ ಇಲ್ಲ. ಯಾಕಂದ್ರೆ 4 ಅಲ್ಲಿ ಲಾಸ್ಟ್ ಡಿಜಿಟ್ 6 ಬರುತ್ತೆ, 6 ಅಲ್ಲಿ ಲಾಸ್ಟ್ ಡಿಜಿಟ್ 6 ಬರುತ್ತೆ. ಅಪ್ ಟು 10th ಪ್ಲೇಸ್ ತನಕ ಕ್ಯಾನ್ಸಲ್ ಮಾಡ್ಕೊಳ್ಳಿ. 36 ಅಥವಾ ಲಾಸ್ಟ್ 2 ಡಿಜಿಟ್ ಆರ್ 10th ಪ್ಲೇಸ್ ತನಕ ಕ್ಯಾನ್ಸಲ್ ಮಾಡ್ಕೊಳ್ಳಿ. 19 ಗೆ ನಿಯರೆಸ್ಟ್ ಸ್ಕ್ವೇರ್. ಸೊ 19 ನಿಯರೆಸ್ಟ್ ಸ್ಕ್ವೇರ್ ಅಂದ್ರೆ 16, 5 ಆಗಲ್ಲ, ಮತ್ತೆ ಜಾಸ್ತಿ ಆಗುತ್ತೆ. ಸೊ 5 ಸ್ಕ್ವೇರ್ 25 ಬರುತ್ತೆ, ಇದನ್ನ ತಗೋಬಾರ್ದು. 4 ಸ್ಕ್ವೇರ್ 16 ಬರುತ್ತೆ, ಹಾಗಾಗಿ ತಗೋಬಹುದು. ಯಾಕಂದ್ರೆ 19 ಅಥವಾ ಅದಕ್ಕಿಂತ ಕಡಿಮೆ. ಹಾಗಾಗಿ ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ. ರೈಟ್ ಸೈಡಿಗೆ ಬರಿಬೇಡಿ, ಲೆಫ್ಟ್ ಸೈಡಿಗೆ ಬರಿತೀವಿ. 44 46 ಇದು ಎರಡರಲ್ಲಿ ಯಾವ್ದಾದ್ರೂ ಒಂದು ನಂಬರಿನ ಸ್ಕ್ವೇರ್ 1936 ಆಗಿರ್ಬೇಕು. ಹಾಗಾದ್ರೆ ಈಗ ಮಿಡಲ್ ನಂಬರ್ ಅನ್ನ ಚೆಕ್ ಮಾಡಿ. 45 ಸ್ಕ್ವೇರ್. ಸೊ ಎಂಡಿಂಗ್ ವಿತ್ 5 ಇರೋದ್ರಿಂದ ಪ್ರಿಸೀಡಿಂಗ್ ಡಿಜಿಟ್ ನ ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ. 4 5s 20, 5 5s 25 ಬರುತ್ತೆ. ಸೊ ಅಲ್ಲಿಗೆ 45 ಸ್ಕ್ವೇರ್ 2025 ಬರುತ್ತೆ. ನಿಮಗೆ ಕೊಟ್ಟಿರ್ತಕ್ಕಂಥ ನಂಬರು 2025 ಗಿಂತ ಕಡಿಮೆ ಇದೆ. ಹಾಗಾಗಿ 45 ಗಿಂತ ಕಡಿಮೆ ಇರೋದು ನಿಮ್ಮ ಆನ್ಸರ್ 44 ಆಗುತ್ತೆ, 46 ಆಗಲ್ಲ. ಯಾವಾಗ 46 ಆಗತ್ತೆ ಅಂದ್ರೆ ನಿಮಗೆ ಕೊಟ್ಟಿರೋ ನಂಬರು 2025 ಗಿಂತ ಜಾಸ್ತಿ ಇರಬೇಕು. ಜಾಸ್ತಿ ಇದ್ರೆ 46 ಆಗುತ್ತೆ, ಬಟ್ ಇಲ್ಲಿ ಕಡಿಮೆ ಇದೆ ಈ ಕೇಸಲ್ಲಿ. ಹಾಗಾಗಿ 44 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನಾನು ಎಲ್ಲಾ ಡಿಜಿಟಲ್ ಒಂದೊಂದು ಎಕ್ಸಾಂಪಲ್ ಹೇಳಿದ್ದೀನಿ. ಸೊ ನೀವು ಇದನ್ನ ಬೇಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಲಾರ್ಜರ್ ನಂಬರ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಅದು ನಿಮಗೆ ಏನಾಗುತ್ತೆ ಅಂದ್ರೆ ಸಿಂಪ್ಲಿಫಿಕೇಶನ್ ಅಲ್ಲಿ ಟೈಮ್ ನ ಸೇವ್ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಡಿಜಿಟ್ಸ್ ಬೇಸ್ ಮೇಲೆ ನಾವು ಐಡೆಂಟಿಫೈ ಮಾಡಬಹುದು, ಬಟ್ ಎಲ್ಲಿ ಯಾವ ನಂಬರ್ ಅನ್ನ ಸ್ಕ್ವೇರ್ ಮಾಡಿದಾಗ ಲಾಸ್ಟ್ ಡಿಜಿಟ್ ಏನ್ ಬರುತ್ತೆ ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇದು ನಿಮಗೆ ನೆನಪಿರ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಏನ್ ಮಾರ್ಕ್ ಮಾಡಿದ್ದೀನಿ, ಈ ಮಾರ್ಕ್ ಮಾಡಿರೋದು ನೆನಪಿರ್ಬೇಕು. ಎಲ್ಲಿ 6 ಬರುತ್ತೆ, ಎಲ್ಲಿ 9 ಬರುತ್ತೆ, 1 ಎಲ್ ಬರುತ್ತೆ, 4 ಎಲ್ ಬರುತ್ತೆ. 5 ಕೊಟ್ಟಾಗ ಏನೂ ಸಮಸ್ಯೆ ಆಗಲ್ಲ. ಅದು ಯಾವುದೋ ಒಂದು ಲಾಸ್ಟ್ ಡಿಜಿಟ್ 5 ನ ಸ್ಕ್ವೇರ್ ಆಗಿರುತ್ತೆ. ಸೊ ಹಾಗಾಗಿ 5 ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. 1 4 9 6 ಇಷ್ಟು ಡಿಜಿಟ್ ನ ಕರೆಕ್ಟ್ ಆಗಿ ನೀವು ಗೊತ್ತಿದ್ರೆ ಸಿಂಪ್ಲಿಫಿಕೇಶನ್ ಅಲ್ಲಿ ತುಂಬಾ ಸ್ಪೀಡ್ ಆಗಿ ನೀವು ಆ ಸ್ಕ್ವೇರ್ ರೂಟ್ ಅನ್ನ ಐಡೆಂಟಿಫೈ ಮಾಡಬಹುದು. ಸೊ ನಾವು ತುಂಬಾ ಸ್ಪೀಡ್ ಆಗಿ ಸ್ಕ್ವೇರ್ ರೂಟ್ ಅನ್ನು ಐಡೆಂಟಿಫೈ ಮಾಡಬಹುದು. ಸೊ ಅದ್ರ ಮುಖಾಂತರ ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ಟೈಮ್ ಸೇವ್ ಮಾಡ್ಲಿಕ್ಕೆ ನಿಮಗೆ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ಈ ಏನು ಸ್ಕ್ವೇರ್ ರೂಟ್ ಅಥವಾ ಸ್ಕ್ವೇರ್ ರೂಟ್ ಆಫ್ ಎ ನಂಬರ್ ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋದ್ವಿ. ಸೊ ಅದೇ ರೀತಿ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಗಳಲ್ಲಿ ಒಂದು ನಂಬರ್ ಅನ್ನ ಯಾವ ರೀತಿ ಕ್ಯೂಬ್ ಮಾಡ್ತೀವಿ. ಸೊ ಕ್ಯೂಬ್ ಆಫ್ ಎ ನಂಬರ್ ಅಂದ್ರೆ ಒಂದು ನಂಬರ್ ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ 3 ಟೈಮ್ಸ್ ಮಲ್ಟಿಪ್ಲೈ ಮಾಡೋ ಬದಲು ಯಾವ ರೀತಿ ಟ್ರಿಕ್ ಮುಖಾಂತರ ಈಸಿಯಾಗಿ ಕ್ಯೂಬ್ ನ ಫೈಂಡ್ ಔಟ್ ಮಾಡಬಹುದು, ಅಥವಾ ಇದೇ ರೀತಿ ಕ್ಯೂಬ್ ರೂಟ್ ಕೊಡ್ತಾನೆ ಎಕ್ಸಾಮ್ ಗಳಲ್ಲಿ, ಆ ಕ್ಯೂಬ್ ರೂಟ್ ನ ಯಾವ ರೀತಿ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ
ಸೊ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಅದು ಕೂಡ ನಿಮಗೆ ಸಿಂಪ್ಲಿಫಿಕೇಶನ್ ಅಲ್ಲಿ ಅಥವಾ ನಿಮ್ಮ ಏನು ನ್ಯೂಮರಿಕಲ್ ಅಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸಬ್ಜೆಕ್ಟ್ ಅಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಸಾಕಷ್ಟು ನಂಬರ್ಸ್ ನ ಬರ್ಕೊಳ್ಳಿ. ಸೊ ಲಾರ್ಜರ್ ನಂಬರೇ ಬರ್ಕೊಳ್ಳಿ. ಸೊ ನಿಮಗೆ ನಂಬರ್ಸ್ ಬರ್ಕೊಳ್ಳಿಕ್ ಆಗ್ಲಿಲ್ಲ ಅಂದ್ರೆ ಇನ್ನೂ ಒಂದು ಆಪ್ಷನ್ ಇದೆ. ಸೊ ಯಾವ್ದೋ ಒಂದು ನಂಬರ್ ನ ಫಸ್ಟ್ ಸ್ಕ್ವೇರ್ ಮಾಡಿ. ಫಾರ್ ಎಕ್ಸಾಂಪಲ್ 88 ಸ್ಕ್ವೇರ್, ಇದನ್ನ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿ. ಅದೇ ಆನ್ಸರ್ ಅನ್ನ ಸ್ಕ್ವೇರ್ ರೂಟ್ ಅಲ್ಲಿ ಬರ್ಕೊಳ್ಳಿ. ಸ್ಕ್ವೇರ್ ರೂಟ್ ಅಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. 100% ನೀವು ಕೂಡ ಅದನ್ನ ಎಕ್ಸಾಮ್ ಅಲ್ಲಿ ಸ್ಪೀಡ್ ಆಗಿ ಐಡೆಂಟಿಫೈ ಮಾಡಬಹುದು. ಸೊ ಹಾಗಾಗಿ ನೀವೇನು ಟ್ರಿಕ್ಸ್ ನ ಯೂಸ್ ಮಾಡ್ತೀರಿ, ಸೊ ಟ್ರಿಕ್ಸ್ ಗೊತ್ತಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಗೊತ್ತಿರ್ತಕ್ಕಂಥ ಟ್ರಿಕ್ಸ್ ಅಲ್ಲಿ ಎಷ್ಟು ಸ್ಪೀಡ್ ಆಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀರಾ ಅಥವಾ ಎಷ್ಟು ಟೈಮ್ ಅನ್ನ ಸೇವ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ರೋಲ್ ಆಗ್ತಾ ಹೋಗುತ್ತೆ. ಹಾಗೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಎಕ್ಸಾಮ್ ಅಲ್ಲಿ ನೀವು ಅದನ್ನ ಸ್ಪೀಡ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.